ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಆಟೋ TTS ಅಲ್ಲಿ ಆಗುವಂಥ ಒಂದು ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಆಟೋ TTS ಅಲ್ಲಿ ಒಂದು ಸಮಸ್ಯೆ ಆಗುತ್ತೆ ಕೆಲವೊಂದು ಸಲ. ಅದೇನಪ್ಪ ಅಂತಂದರೆ, ಕೆಲವೊಂದು ಪ್ಲೇಸ್ಗಳಲ್ಲಿ ಯಾವುದೋ ಒಂದು ಸ್ಟ್ರೇಂಜ್ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕಾಂಟ್ಯಾಕ್ಟ್ಸ್ನ ಚೆಕ್ ಮಾಡ್ಕೊಂಡು ಬರ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ. ಯಾವುದೋ ಒಂದು ಹೆಸರನ್ನ ಅದೊಂಥರ ಡಿಫ್ರೆಂಟಾಗಿ ಹೇಳುತ್ತೆ. ಅದೇನು ಹೇಳ್ತಾ ಇದೆ ಅಂತಲೂ ಅರ್ಥ ಆಗೋಲ್ಲ, ಅದು ಯಾವ ಭಾಷೆ ಅಂತಲೂ ಅರ್ಥ ಆಗೋದಿಲ್ಲ. ಸೊ ಈ ರೀತಿ ಸಮಸ್ಯೆ ಆಗಬಾರ್ದು ಅಂತಂದರೆ ನಾವು ಆಟೋ TTS ಅಲ್ಲಿ ಒಂದು ಸೆಟ್ಟಿಂಗನ್ನು ಮಾಡ್ಕೊಬೇಕಾಗತ್ತೆ. ಅದೇನು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಆಟೋ TTSನ ಓಪನ್ ಮಾಡೋಣ. Recent apps. Arizona screen record. Auto TTS. Auto TTS. Auto TTS. ಓಕೆ, ಆಟೋ TTS ಓಪನ್ ಆಗಿದೆ. ಆಟೋ TTS ಓಪನ್ ಮಾಡಾದ್ಮೇಲೆ ಮೇಲೆ ನಿಮಗೆ 4 ಟ್ಯಾಬ್ಸ್ ಇರುತ್ತೆ ನೋಡಿ. ಮೋಡ್ಸು, ವಾಯ್ಸಸ್ಸು, ಲ್ಯಾಂಗ್ವೇಜು ಮತ್ತು ಲೈಸೆನ್ಸ್ ಅಂತ. ಅದರಲ್ಲಿ ನಾವು ಲ್ಯಾಂಗ್ವೇಜ್ ಟ್ಯಾಬ್ ಒಳಗೆ ಹೋಗಬೇಕಾಗತ್ತೆ. Selected modes, languages tab. Selected languages tab. Page 2 of 4. ಓಕೆ, ಲ್ಯಾಂಗ್ವೇಜಸ್ ಟ್ಯಾಬ್ ಒಳಗೆ ಬಂದಿದ್ದೀವಿ. Voices, licenses, select languages. Select all languages you'd like to work with. Notice that below list contains only languages supported by TTS engines on your device. ನೋಡಿ, ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನೀವು ಯಾವ್ಯಾವ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತೀರಾ ಆ ಲ್ಯಾಂಗ್ವೇಜಸ್ನ ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ನಿಮ್ಮ ಮೊಬೈಲಲ್ಲಿ ನೀವು ಯೂಸ್ ಮಾಡೋವಂಥ TTSಗಳು ಯಾವ್ಯಾವ ಲ್ಯಾಂಗ್ವೇಜಸ್ಗೆ ಸಪೋರ್ಟ್ ಮಾಡುತ್ತೋ ಆ ಲ್ಯಾಂಗ್ವೇಜಸ್ ಮಾತ್ರ ಇಲ್ಲಿ ತೋರಿಸುತ್ತೆ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ನಿಮಗೆ A ಇಂದ Z ವರೆಗೂ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಸ್ಸು ತೋರಿಸುತ್ತೆ. ಯಾಕಪ್ಪ ಅಂತಂದರೆ ಗೂಗಲ್ TTS ಅಥವಾ eSpeak ನಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿದ್ದರೆ ಅದು ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಸ್ ಸಪೋರ್ಟ್ ಮಾಡೋದ್ರಿಂದ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಸ್ಸು ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಬೈ ಡಿಫಾಲ್ಟ್ ಎಲ್ಲ ಲ್ಯಾಂಗ್ವೇಜ್ಗಳು ಕೂಡ ಚೆಕ್ ಆಗಿರುತ್ತೆ. ನೀವು ಯಾವ್ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಾ ಆ ಲ್ಯಾಂಗ್ವೇಜಸ್ನ ಬಿಟ್ಟು ಮಿಕ್ಕಿದ್ದೆಲ್ಲವನ್ನು ಅನ್ಚೆಕ್ ಮಾಡ್ಕೊಂಡು ಬರಬೇಕಾಗತ್ತೆ. ಉದಾಹರಣೆಗೆ ಹೇಳೋದಾದರೆ, ನಾನು ಕನ್ನಡ, ಹಿಂದಿ ಮತ್ತು ಇಂಗ್ಲೀಷ್ 3 ಲ್ಯಾಂಗ್ವೇಜ್ಗಳನ್ನ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಬೈ ಡಿಫಾಲ್ಟ್ ಎಲ್ಲ ಲ್ಯಾಂಗ್ವೇಜ್ಗಳು ಚೆಕ್ ಆಗಿರುತ್ತೆ. ನಾನು ಈ 3 ಲ್ಯಾಂಗ್ವೇಜಸ್ ಬಿಟ್ಟು ಇನ್ನೆಲ್ಲ ನಾಟ್ ಚೆಕ್ ಮಾಡಿಬಿಡ್ತೀನಿ. ಅದೇ ರೀತಿ ನೀವು ಬರೀ ಕನ್ನಡ, ಇಂಗ್ಲೀಷ್ ಯೂಸ್ ಮಾಡ್ತೀರಾ ಅಂತಂದರೆ ಕನ್ನಡ, ಇಂಗ್ಲೀಷ್ ಬಿಟ್ಟು ಇನ್ನೆಲ್ಲ ಲ್ಯಾಂಗ್ವೇಜಸ್ನು ನಾಟ್ ಚೆಕ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸೊ ನಾಟ್ ಚೆಕ್ ಮಾಡಿದೆ. ಅದೇ ರೀತಿ ನೋಡಿ, ಈಗ ಇದೇ ರೀತಿ ಎಲ್ಲ ಲ್ಯಾಂಗ್ವೇಜಸ್ನು ನಾಟ್ ಚೆಕ್ ಮಾಡ್ಕೊಂಡು ಹೋಗ್ತೀನಿ. ಸೊ ನೀವು ಎಲ್ಲವನ್ನು ನಾಟ್ ಚೆಕ್ ಮಾಡಿ, ನೀವು ಯೂಸ್ ಮಾಡೋವಂಥ ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜಸ್ನ ಬಿಟ್ಟು. ಸೊ ಇಲ್ಲಿ A ಇಂದ Z ವರೆಗೂ ನಾನು ಎಲ್ಲ ನಾಟ್ ಚೆಕ್ ಮಾಡ್ತಾ ನಿಮಗೆ ತೋರಿಸ್ತಾ ಹೋದರೆ ಲೇಟ್ ಆಗುತ್ತೆ. ಸೊ ಈಗ ಒಂದು 4-5 ಲ್ಯಾಂಗ್ವೇಜ್ನ ನಾಟ್ ಚೆಕ್ ಮಾಡಿದ್ದೀನಿ. ಸೊ ನೀವು ಅದನ್ನ ನಾಟ್ ಚೆಕ್ ಮಾಡಾದ್ಮೇಲೆ ಅದು ನಾಟ್ ಚೆಕ್ ಅಂತ ಏನು ಹೇಳಲ್ಲ, ಬರೀ ಲ್ಯಾಂಗ್ವೇಜಸ್ ಹೇಳುತ್ತೆ. ಅವಾಗ ಚೆಕ್ ಅಂತ ಹೇಳಲ್ಲ. ಸೊ ಚೆಕ್ ಅಂತ ಹೇಳಿಲ್ಲ ಅಂತಂದರೆ ಅದು ನಾಟ್ ಚೆಕ್ ಆಗಿದೆ ಅಂತಲೇ ಅರ್ಥ. ಓಕೆ, ಸೊ ಇದೇ ರೀತಿ ನೀವು ಕೂಡ ಆಟೋ TTS ಅಲ್ಲಿ ಲ್ಯಾಂಗ್ವೇಜ್ ಟ್ಯಾಬ್ ಒಳಗೆ ಬಂದು ನೀವು ಯೂಸ್ ಮಾಡದೇ ಇರೋಂಥ ಎಲ್ಲ ಲ್ಯಾಂಗ್ವೇಜಸ್ನು ನಾಟ್ ಚೆಕ್ ಮಾಡಿ. ಇದರಿಂದ ಇನ್ನೊಂದು ಅನುಕೂಲನೂ ಆಗುತ್ತೆ. ಏನಪ್ಪ ಅಂತಂದರೆ, ನಾವೇನು ವಾಯ್ಸಸ್ ಟ್ಯಾಬ್ ಒಳಗೆ ಹೋಗಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ ಮಾಡ್ತೀವಿ, ಅಲ್ಲಿ ನಾವು ಕನ್ನಡ ಸೆಟ್ಟಿಂಗ್ ಮಾಡಬೇಕು ಅಂತಂದರೆ ತುಂಬ ಸಲ ಸ್ವೈಪ್ ಮಾಡ್ಕೊಂಡು ಕನ್ನಡ ಹುಡುಕಬೇಕಾಗತ್ತೆ. ಸೊ ನೀವು ಇಲ್ಲಿ ಎಲ್ಲ ಲ್ಯಾಂಗ್ವೇಜಸ್ನು ಅನ್ಚೆಕ್ ಮಾಡಿ ನಿಮ್ಗೆ ಬೇಕಾಗಿರೋ ಲ್ಯಾಂಗ್ವೇಜಸ್ ಮಾತ್ರ ಚೆಕ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತಪ್ಪ ಅಂತಂದರೆ, ನೀವು ವಾಯ್ಸ್ ಸೆಟ್ಟಿಂಗ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ನೀವು ಕನ್ನಡ, ಇಂಗ್ಲೀಷ್ ಇಟ್ಕೊಂಡಿರ ಅಂತಂದರೆ ನಿಮಗೆ ಅಲ್ಲಿ ಲ್ಯಾಂಗ್ವೇಜ್ ಡ್ರಾಪ್ ಡೌನ್ ಮೆನ್ಯೂಯಲ್ಲಿ ಬರೀ ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜ್ ಮಾತ್ರ ತೋರಿಸುತ್ತೆ. ಸೊ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ನಾವು ಯೂಸ್ ಮಾಡಲ್ಲ. ಈ ಚೈನೀಸು, ಅದು ಇದು ಎಲ್ಲ ದೇಶ ಭಾಷೆಗಳೆಲ್ಲ ಇರ್ತವೆ, ಅದನ್ನೆಲ್ಲ ನಾಟ್ ಚೆಕ್ ಮಾಡೋದ್ರಿಂದ ಅನುಕೂಲ. ಆಗ ಏನು ಈ ಕೆಲವೊಂದು ಪ್ಲೇಸ್ಗಳಲ್ಲಿ ಈ ಎಲಕ್ವೆನ್ಸು ಸ್ಟ್ರೇಂಜ್ ಲ್ಯಾಂಗ್ವೇಜಲ್ಲಿ ಹೆಸರುಗಳನ್ನ ಓದೋದು ಅಥವಾ ಕೆಲವೊಂದು ಬಾರಿ ವೆಬ್ ಬ್ರೌಸಿಂಗ್ ಮಾಡೋವಾಗ ಅಥವಾ ಎಲ್ಲಾದರೂ ಆಗ್ಬೋದು ಈ ಸಮಸ್ಯೆ. ಕೆಲವೊಂದು ಸಲ ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ ಏನೋ ಒಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ರೀತಿಯಾದಂಥ ಸಮಸ್ಯೆಗಳನ್ನ ಅವಾಯ್ಡ್ ಮಾಡ್ಬೋದು. ಸೊ ಈ ಒಂದು ಆಟೋ TTSನ ಸೆಟ್ಟಿಂಗ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ಕೇವಲ 40 ಸಬ್ಸ್ಕ್ರೈಬರ್ಸ್ ಆದರೆ ನಮ್ಮ ಚಾನಲ್ಗೆ 3800 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ಈ ಲ್ಯಾಂಡ್ ಮಾರ್ಕ್ ರೀಚ್ ಆಗೋದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.